ನಮ್ಮ ಜೊತೆ ಶಿವರಾಜ್ ತಂಗಡಿಗವರು ಇದ್ದಾರೆ, ಅವರನ್ನು ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಈಗಷ್ಟೇ ಕರೆ ಬಂತು. ಯಾರು ಕರೆ ಮಾಡಿದ್ರು ಸರ್? ಎಷ್ಟು ಸಂತೋಷ. ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ನನಗೆ ಕರೆ ಮಾಡಿ ರಾಜ್ಯಪಾಲರ ಗಾಜಿನ ಮನೆಗೆ ಬರೋಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ನನ್ನ ಹಿರಿಯ ಎಲ್ಲ ಮುಖಂಡರು, AICCಯ ಅಧ್ಯಕ್ಷರು ಆದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಮತ್ತು ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ರಾಹುಲ್ ಗಾಂಧಿಯವರು, ವೇಣುಗೋಪಾಲ್ ಅವರು, ಸುರ್ಜೇವಾಲ್ ಅವರು ಮತ್ತು ಸೋನಿಯಾ ಮೇಡಮ್ ಅವರು ಒಂದು ಆಶೀರ್ವಾದದಿಂದ ಮತ್ತೊಮ್ಮೆ ನನಗೆ ರಾಜ್ಯದ ಸೇವೆ ಮಾಡಲಿಕ್ಕೆ ಅವಕಾಶವನ್ನು ಸಿಕ್ಕಿದೆ. ನಿಜವಾಗಲೂ ನನ್ನ ಕನಗಿರಿ ಕ್ಷೇತ್ರದ ಜನರ ಆಶೀರ್ವಾದ, ನನ್ನ ಕನಗಿರಿ ಕ್ಷೇತ್ರದ ಆರಾಧ್ಯ ದೈವವಾದಂಥ ಕನಕಾಚಲಪತಿ ಆಶೀರ್ವಾದ, ನನ್ನ ಕಾರ್ಯಕರ್ತರ ಪರಿಶ್ರಮ. ಅಂದರೆ ಒಬ್ಬರು ನನ್ನ ಕಾರ್ಯಕರ್ತರು ಮಂತ್ರಿ ಆಗಬೇಕು ಅಂತಂದು ಪ್ರತಿಯೊಂದು ದೇವಸ್ಥಾನದೊಳಗೆ, ಪ್ರತಿಯೊಂದು ಊರೊಳಗೂ ಪೂಜೆ ಪುನಸ್ಕಾರ ಮತ್ತು ಪಾದಯಾತ್ರೆ, ತಿರುಪತಿಗೆ ಪಾದಯಾತ್ರೆ ಮಾಡಿದಂಥ ನನ್ನ ಎಲ್ಲ ಕಾರ್ಯಕರ್ತರ ಮನಸ್ಸು ಮತ್ತು ಅವರು ಬೇಡಿಕೊಂಡಂಥದ್ದು ನಮ್ಮ ಹೈಕಮಾಂಡಿಗೆ ಗೊತ್ತಾಗಿ ನನಗೆ ಅವಕಾಶ ಕೊಟ್ಟಿದ್ದಾರೆ. ನಾನು ಮತ್ತೊಮ್ಮೆ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಪಕ್ಷದ ಎಲ್ಲ ಮುಖಂಡರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಸರ್, ಇವತ್ತೇ ಪ್ರಮಾಣ ವಚನ ಸ್ವೀಕಾರ ಆಗುತ್ತಾ ಸರ್? ನನಗೆ ಇವತ್ತೇ ಬಾ ಅಂತ ಹೇಳಿದರು ಮುಖ್ಯಮಂತ್ರಿಗಳು, ಇವತ್ತೇ ಆಗತ್ತಂತ ವಿಶ್ವಾಸದಿಂದ ಇದ್ದೀನಿ. ಯಾವ ಖಾತೆಯ ನಿರೀಕ್ಷೆಯಲ್ಲಿದ್ದೀರಾ ಸರ್? ಅದ್ರ ಖಾತೆ ಬಗ್ಗೆ ನಾನು ಈಗೇನು ಮಾತಾಡೋಂಗಿಲ್ಲ. ಮೊದಲು ಪ್ರಮಾಣ ವಚನ, ಪಕ್ಷದ ಮುಖಂಡರು ಏನು ಜವಾಬ್ದಾರಿ ಕೊಡ್ತಾರೋ ಅದನ್ನು ನಿಭಾಯಿಸ್ತೀನಿ. ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಪ್ರಾತಿನಿಧ್ಯ ಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ ಮತ್ತು ಸಮಾಜದ ಇದನ್ನು ಕೊಟ್ಟಿದ್ದಾರೆ. ಕೆಲಸವನ್ನು ಮಾಡಿದಂಥ ಎಲ್ಲರಿಗೂ ಕೆಲಸ ಮಾಡಿದ್ದನ್ನು ಗುರುತಿಸಿ ನನಗೆ ಪಾರ್ಟಿ ಇವತ್ತು ಅವಕಾಶ ಕೊಟ್ಟಿದೆ ಅಂತ ನನ್ನ ಇವಿಷ್ಟು ಶಿವರಾಜ್ ತಂಗಡಿಗರ ಮಾತು. ಅಂದ್ರೆ ಬೆಂಬಲಿಗರ ಆಶೀರ್ವಾದ ಜೊತೆಗೆ ಅವರ ಒಂದು ಹರಕೆಯಿಂದ ಇವತ್ತು ಸಚಿವ ಸ್ಥಾನ ಸಿಕ್ಕಿದೆ. CM ಕರೆ ಮಾಡಿದ್ದಾರೆ ಅನ್ನೋ ಒಂದು ವಿಚಾರವನ್ನ ಕೂಡ ಹೇಳಿರುವಂತದ್ದು. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.